ನೋಡಮ್ಮ ನಿನ್ ಮಗಳಿಗೆ ಕರೆಕ್ಟ್ ಆಗಿ ಹೇಳು. ಯಾವಾಗ ನೋಡಿದ್ರೆ ದಿನ ಜಗಳ ಆಡ್ತಿರ್ತಾಳ ನನ್ನ ಜೊತೆ. ಜಾಸ್ತಿ ಮಾತಾಡಕ್ ಹೋಗ್ಬೇಡ, ಇದು ನಮ್ಮನೆ ನಿಮ್ಮನೆ ಅಲ್ಲ. ಮತ್ತಿನ್ನೇನ್ ಮಾಡೋದಮ್ಮ, ನನ್ ಮಾತಂತ್ರು ಕೇಳಲ್ಲ, ಅದಕ್ಕೆ ನಿಮ್ಮ ಅಮ್ಮನ ಹತ್ರ ಬಂದಿರೋದು. ಹೌದು, ನನ್ನ ಇಷ್ಟ, ನಮ್ಮ ಅಮ್ಮನ ಮಾತೆ ಕೇಳ್ತೀನಿ. ನೀನ್ ಯಾರು ಕೇಳಕ್ಕೆ? ಅಕ್ಕ ಸುಮ್ನೆ ಇರು, ಮಾಮನಿಗೆ ಆ ತರ ಎಲ್ಲ ಮಾತಾಡ್ಬೇಡ. ನೀ ಸುಮ್ನಿರಪ್ಪ. ನಿಮ್ಮ ಅಕ್ಕಗ್ ದಿನ ಹೊಡಿತೇನಂತ ಇವನ್ ಕೂಡ ಇಷ್ಟನ್ ಸಂಸಾರ ಮಾಡಿದ್ ಸಾಕು. ಇವನ ಬಿಟ್ಟು ಬಿಡು, ಬೇರೆ ಹುಡುಗನ್ ನೋಡಿ ನಿನ್ಗ ಮದುವೆ ಮಾಡ್ತೀನಿ. ಹೌದಮ್ಮ, ನೀನ್ ಹೇಳ್ತಿರೋದ್ ನಿಜಾನೇ. ನೋಡಿ ಇವತ್ತು ಏನ್ ಮಾಡ್ತೀನಿ, ನಿಮ್ಗೊಂದ್ ಗತಿ ಕಾಣಿಸ್ತೀನಿ. ಏ ಅಕ್ಕ ನಿಂದ್ರಕ್ಕ, ನಿನ್ಗೇನು ಹುಚ್ಚಿಡೋದೈತೇನ? ಇಷ್ಟು ಸಣ್ಣ ಪುಟ್ಟ ಜಗಳಕ್ಕೆಲ್ಲ ಗಂಡನ ದೂರ ಮಾಡ್ಕೊಂಡ್ ಬೇರೆ ಮದುವೆ ಆಗ್ತೇನೆ ನೀನು? ಏನಮ್ಮ ನಿನ್ಗೂ ಬುದ್ಧಿ ಇಲ್ಲ ಏನ? ಇಷ್ಟು ಚಿಕ್ಕ ವಯಸ್ಸಕ್ಕೆಲ್ಲ ಗಂಡ ಹೆಣ್ತಿನ ದೂರ ಮಾಡ್ತಾರೇನ? ಅವ್ರಿಬ್ರಿಗೆ ಬೈದು ಬುದ್ಧಿ ಹೇಳಿ ಒಂದ್ ಮಾಡೋದ್ ಕಲಿ. ಅಕ್ಕ ನಿನ್ ಒಂದ್ ಮಾತಾಡ, ನಿನ್ ಮದುವೆಗಿಂತ ಮುಂಚೆ ನಾವಿಬ್ರು ಎಷ್ಟು ಜಗಳ ಆಡ್ತಿದ್ವಿ ನೆನಪದ ನಿನ್ಗ? ಅಷ್ಟು ಜಗಳ ಆಡಿದ್ರು ನನ್ನ ದೂರ ಮಾಡ್ಕೊಂಡಿದ್ಯಾ ನೀನು? ಅಮ್ಮ ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಗೆ ಎಷ್ಟು ಹೊಡಿತಿದ್ರು, ಅಮ್ಮನ್ ದೂರ ಮಾಡ್ಕೊಂಡಿದ್ಯಾ ನೀನು? ನಮ್ಮ ಮನೆಯವ್ರ ಸಂಬಂಧ ಹೆಂಗಿತ್ತು, ನಿನ್ ಗಂಡನ ಸಂಬಂಧನೂ ಅಷ್ಟೇ ಗಟ್ಟಿಯಾಗಿ ಉಳಿಸ್ಕೋ. ಗಂಡ ಹೆಂಡತಿ ಸಂಬಂಧ ಅಂದ್ರೆ ಗೊಂಬೆ ಆಟ ಆಡಿದಂಗ ಅಲ್ಲ, ಒಬ್ನ ಬಿಟ್ಟು ಇನ್ನೊಬ್ನ ಮದುವೆ ಆಗೋದು. ಗಂಡ ಹೆಂಡತಿ ಸಂಬಂಧ ಅಂದ್ರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಜೀವನ ಮಾಡೋದು. ಕೋಪದಲ್ಲಿ ತಗೊಂಡಿರೋಂತ ನಿರ್ಧಾರ ಜೀವನ ಪೂರ್ತಿ ನರ್ಕ ಅನ್ಭವಿಸ್ತೀಯ ನೀನು. ಇದನ್ನ ಚಲೋ ನೆನ್ಪಿಟ್ಕೊಂಡಿರಕ್ಕ. ಸರಿ ಬಿಡುತ್ತಮ್ಮ, ನಮ್ಮಿಬ್ರ ಮಧ್ಯೆ ಎಷ್ಟೇ ಜಗಳ ಬಂದ್ರು ಹೊಂದಾಡ್ಕೊಂಡ್ ಜೀವನ ಮಾಡ್ತೀವಿ. ಸಾರಿ ರೀ, ನಿಮ್ ಜೊತೆ ಜಗಳ ಆಡ್ಕೊಂಡ್ ನಮ್ ತವ್ರ ಮನೆಗ್ ಬರಲ್ಲ. ನಡೀರಿ ನಮ್ ಮನೆಗ್ ಹೋಗೋಣ. ದಯವಿಟ್ಟು ಪ್ರತಿಯೊಬ್ಬರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತೀನಿ, ಗಂಡ ಹೆಂಡತಿ ಮಧ್ಯೆ 1000 ತರ ಜಗಳ ಬರುತ್ತೆ. ಆದಷ್ಟು ಅವ್ರಿಬ್ಬರನ್ನ ಒಂದ್ ಮಾಡಕ್ ನೋಡಿ, ಯಾವತ್ತೂ ದೂರ ಮಾಡಕ್ ಹೋಗ್ಬೇಡಿ. ಈ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮತ್ತೆ ಫಾಲೋ ಮಾಡಿ.